ಕರ್ನಾಟಕದ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ರಾಧಾಮೋಹನ್ ಅಗರ್ವಾಲ್ ಅವರು ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ವಹಿಸಿದ್ರು. ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳ ಅತ್ಯಂತ ತಳಮಟ್ಟದ ವರದಿಯ ಕುರಿತಾಗಿ ವಿಸ್ತೃತವಾದಂತಹ ಚರ್ಚೆಯಾಗಿದೆ. ಆಂತರಿಕ ವರದಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ವರದಿ ಇರೋದ್ರಿಂದ ತಳಮಟ್ಟದಲ್ಲಿ ಪಕ್ಷದ ಚಟುವಟಿಕೆಗಳು, ರಾಜ್ಯ ನಾಯಕರ ಲೋಕಸಭಾ ಕ್ಷೇತ್ರವಾರು ಪ್ರವಾಸ ಮತ್ತು ಕೇಂದ್ರದ ನಾಯಕರು ರಾಜ್ಯಕ್ಕೆ ಪ್ರವಾಸ ನೀಡಿದಾಗ 5 ಹಂತದ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳು ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ವಿಸ್ತೃತವಾದಂತಹ ದೀರ್ಘವಾದಂತಹ ಚರ್ಚೆಯಾಗಿದೆ. ಕರ್ನಾಟಕದಲ್ಲಿಯೂ ಕೂಡ 4 ತಂಡಗಳನ್ನು ಮಾಡಿ ಮುಂದಿನ ವಾರದಿಂದ 4 ತಂಡಗಳು ಪ್ರವಾಸವನ್ನ ಪ್ರಾರಂಭ ಮಾಡ್ತವೆ. ಕೇಂದ್ರದ ನಾಯಕರು ಜೋಡಿಸಿಕೊಳ್ತಾರೆ. ಪ್ರತಿ ಲೋಕಸಭೆಗೆ ಕೇಂದ್ರ ನಾಯಕರು 1 ದಿನದ ಪ್ರವಾಸವನ್ನ ಇಟ್ಟುಕೊಂಡಾಗ ಅಲ್ಲಿ 5 ಹಂತದ ಕಾರ್ಯಕ್ರಮಗಳು ನಡೀತವೆ. ಆ ಮೂಲಕ ಎಲ್ಲಾ ಕಾರ್ಯಕರ್ತರು ಕೂಡ ಚುನಾವಣೆಗೆ ಸನ್ನದ್ಧರಾಗಿದ್ದಾರೆ. ಧನ್ಯವಾದ. ಅದು ಸಂಘಟನಾತ್ಮಕವಾದಂತಹ ಕಾರ್ಯಕ್ರಮಗಳು ಇರ್ತವೆ. ಮೊದಲನೇದು ಬೂತ್ ಅಧ್ಯಕ್ಷ, ಬೂತ್ ಪ್ರಮುಖ, ಫಲಾನುಭವಿ ಸಂಪರ್ಕ ಅವರ ಮೇಲ್ಪಟ್ಟಂತವರದ್ದು ಒಂದು ಸಭೆ. ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ. 3 ಫಲಾನುಭವಿಗಳ ಸಂಪರ್ಕವ ಸಭೆ. 4ನೇದು ಲೋಕಸಭಾ ವ್ಯಾಪ್ತಿಯಲ್ಲಿ ಯಾರು ಸಾಮಾಜಿಕವಾಗಿ ತಮ್ಮದೇ ಆದಂತಹ ವ್ಯಕ್ತಿತ್ವದ ಮೂಲಕ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಂಥವರ ಮನೆಯನ್ನ ಭೇಟಿ ಮಾಡುವಂಥದ್ದು. 5 ಸಾರ್ವಜನಿಕ ಸಭೆ. ಈಗಾಗಲೇ ಪ್ರಾರಂಭ ಆಗಿದೆ. ಕಲಬುರಗಿ ಕ್ಲಸ್ಟರ್ಗೆ 2 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಅದಕ್ಕೆ ಈಗಾಗಲೇ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಾಗಲೇ ಬಂದು ಹೋಗಿದ್ದಾರೆ. ದಿನಾಂಕಗಳು ತುರ್ತಾಗಿ ನಿಗದಿಯಾಗ್ತವೆ. ಕ್ಲಸ್ಟರ್ ಹಂತದಲ್ಲಿ ಕ್ಲಸ್ಟರ್ಗೆ ಕೇಂದ್ರದ ನಾಯಕರು ನಿಯುಕ್ತಿಗೊಳ್ತಾರೆ. ಅವರು 1 ಲೋಕಸಭೆಗೆ 1 ದಿನ ಸಂಪೂರ್ಣವಾದಂತಹ ಕಾಲಾವಕಾಶವನ್ನು ನೀಡುತ್ತಾರೆ. ಕ್ಲಿಷ್ಟಕರ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಈಗಾಗಲೇ ಕೇಂದ್ರದ ನಾಯಕರು ತಮ್ಮದೇ ಆದಂತಹ ಒಂದು ಸಮೀಕ್ಷೆಯ ಮೂಲಕ ವರದಿಯನ್ನ ಪಡ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಎಲ್ಲಾ ಹಂತಗಳಲ್ಲಿ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಯಾವ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಗೊಂದಲ ಇಲ್ಲದೆ ಅಭ್ಯರ್ಥಿಗಳ ಆಯ್ಕೆ ನಿಶ್ಚಯ. ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಜೋರು ಮಟ್ಟದಲ್ಲಿ ನಡೀತಾ ಇದೆ. ಮುಖಂಡರು ಅದರ ಬಗ್ಗೆ, ವರಿಷ್ಠರು ಅದರ ಬಗ್ಗೆ ತೀರ್ಮಾನವನ್ನು ಕೈಗೊಂಡು ನಿನ್ನೆ ವರಿಷ್ಠರು ಚರ್ಚೆ ಮಾಡಿದ್ದಾರೆ ಸರ್. ಜೆಡಿಎಸ್ ಅವರು ಅದೇ ವರಿಷ್ಠರು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.